ಸೇತುವೆ ಕಾಮಗಾರಿಗಾಗಿ ಅಗೆದಿದ್ದ ಗುಂಡಿಗೆ ಬಿದ್ದು ಮಹಿಳೆ ಸಾವು. ಕಾಮಗಾರಿ ಸ್ಥಳದಲ್ಲಿ ಸುರಕ್ಷತಾ ಕ್ರಮ ಯಾವಾಗ? ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ದುರಂತ ಘಟನೆ ನಡೆದಿದೆ. ಬುಧವಾರ ಬೆಳಗ್ಗೆ ವಾಯು ವಿಹಾರಕ್ಕೆ ತೆರಳಿದ್ದ 44 ವರ್ಷದ ಮಲ್ಲವ್ವ ಸುರೇಶ್ ವಿವೇಕಿ ಎಂಬ ಮಹಿಳೆ ಸೇತುವೆ ಕಾಮಗಾರಿಗಾಗಿ ಹಲವು ದಿನಗಳ ಹಿಂದೆ ಅಗೆದಿದ್ದ ಗುಂಡಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಬೈಲಹೊಂಗಲ ಮುನ್ವಳ್ಳಿ ಮುಖ್ಯ ರಸ್ತೆಯಲ್ಲಿ ಸೇತುವೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಗಾಗಿ ರಸ್ತೆ ಬದಿಯಲ್ಲಿ ಗುಂಡಿ ಅಗೆದು ಹಾಗೆಯೇ ಬಿಡಲಾಗಿತ್ತು ಎನ್ನಲಾಗಿದೆ. ವಾಯು ವಿಹಾರಕ್ಕೆ ತೆರಳಿದ್ದ ವೇಳೆ ಮಹಿಳೆ ಗುಂಡಿಗೆ ಬಿದ್ದ ಪರಿಣಾಮ ದುರ್ಘಟನೆ ಸಂಭವಿಸಿದೆ. ಘಟನೆಯಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಕಾಮಗಾರಿ ಸ್ಥಳದಲ್ಲೇ ಶವ ಇಟ್ಟು ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿ ಗುಂಡಿಗೆ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದಿರುವುದೇ ಈ ದುರ್ಘಟನೆಗೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುದ್ದಿ ತಿಳಿದು ತಕ್ಷಣ ಮುರುಗೋಡ ಪೊಲೀಸ್ ಠಾಣೆಯ ಪಿಎಸ್ಐ ವಾಹಿದ್ ಯಾದವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಕುರಿತು ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಂದು ಜೀವ ಬಲಿ ಪಡೆದ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು? ಕಾಮಗಾರಿ ಸ್ಥಳದಲ್ಲಿ ಸುರಕ್ಷತಾ ಕ್ರಮ ಯಾವಾಗ? ಅಲ್ಲಿ ನೀವು ಸಂಬಂಧ ಇಲ್ಲ ಅಂತಂದ್ರೆ ಇಲಾಖೆ ಮುಂದೆ ಬಂದ್ ಕ್ಯಾಸ್ ಸುಮ್ನ ಬಾಡಿನ ತಗೊಂಡ್ ಬಂದ ಅಲ್ಲಿ ಇಟ್ಕೊಂಡ್ ಕ್ಯಾಸ್ ಅವ್ರ ಗುರುಮಠ ವೇಟ್ ಮಾಡ್ತೀವಿ. ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ್ರು ನಾವು ಯಾರು ಬಂದಾರಿ? ಯಾರು ಬಂದಿಲ್ಲ. ಅವ್ರು ಹುಬ್ಳ್ಯಾಗ ಯಾರು ತಪ್ಪ್ರಿ? ಹುಬ್ಳ್ಯಾಗ ಹೆಡ್ ಆಫೀಸರ್ ಕಾಂಟ್ರಾಕ್ಟರ್ ಬಂದಿಲ್ಲ ಅಪ್ರೋಚ್ ಮಾಡಿದನ್ರಿ. ಒಂದು ಜೀವ ಹೋಗಿದ್ದಂತಂದ್ರ ಇನ್ನೊಬ್ಬರಿಗೆ ಆಯ್ತ್ರಪ್ಪ ನಂದ್ ರೆಸ್ಪಾನ್ಸಿಬಿಲಿಟಿ ಐತಿ, ನೀವ್ ಹಿಂಗ್ ಮಾಡ್ರಿ ಅಂತ ಹೇಳಕರ ಆಗ್ತದೆ. ಏನ್ ಕ್ರಮ ತಗೋಬೇಕು ಅಂತ ಅನ್ನೋದನ್ನ ಆಲೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ ಹೆಂಗ? ಅವ್ರಿಗೆ ಏನಾಗಿದೆ, ನಾವು ಕೊಟ್ಟಿರ್ತೀವಿ ಮಾಡೋದು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿರ್ತದೆ, ಮಾಡ್ಬೇಕಾಗಿರ್ತದೆ ಅವರು. ಸರ್ 2 ವರ್ಷ ಆತ್ರಿ, 2 ವರ್ಷ 3 ತಿಂಗಳ ಏನ್ ಮಾಡಿದನಾರ ಏನ್ರಿ ಅವ? ಹೊಸೂರೊಳಗೊಂದ್ ಏನ್ ಫುಲ್ ಎಕ್ಕೊಂಡಿ ಹಳ್ಳದ ಫುಲ್ ಕನ್ಸ್ಟ್ರಕ್ಷನ್ ಏನ್ ನಡೆದೈತಲ್ರಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ವಾಕಿಂಗ್ ಹೋದಂತ ಒಬ್ಬಳು ಹೆಣ್ಮಗಳು ಡೆತ್ ಆಗೈತ್ರಿ. ಇಲ್ಲ ಅಂತ ನಿಮ್ ಇಲಾಖೆಗೆ ಬಾಡಿ ತಗೊಂಡ್ ಬಂದ್ ಅಲ್ಲಿ ಕೂಡಿರ್ತಾವ ನೋಡ್ರಿ.